ಈ ಟ್ರ್ಯಾಕ್ನಷ್ಟೇ ವಿಶಾಲವಾದಂತಹ ಮನಸ್ಸಿರುವಂಥ ಒಂದು ಬೈಕ್ ಇವತ್ತು ನನ್ನ ಜೊತೆ ಇರೋದು. ಅದು ಬೇರೆ ಯಾವುದೂ ಅಲ್ಲ, ಆ್ಯಕ್ಚುಲಿ ಅಲ್ಟ್ರಾ ವೈಲೆಟ್ನ X47 ಕ್ರಾಸ್ ಓವರ್ ಅನ್ನೋಂಥ ಈ ಒಂದು ಬೈಕ್. ಯಾಕೆ ಹಂಗೆ ಹೇಳಿದೆ ಅಂದರೆ ಎಲ್ಲ ಕಡೆನೂ ಸ್ವಲ್ಪ ಜಾಸ್ತಿನೇ ಇದೆ ಇದಕ್ಕೆ. ಅಂದರೆ ನಮಗೆ ಪರ್ಫಾರ್ಮೆನ್ಸ್ ಆಗಿರ್ಬೋದು, ಸ್ಪೀಡ್ ಆಗಿರ್ಬೋದು, ಫೀಚರ್ಸ್ ಆಗಿರ್ಬೋದು ಎಲ್ಲನೂ ಕೂಡ ಸ್ವಲ್ಪ ಜಾಸ್ತಿ ಇದೆ ಈ ಒಂದು ಬೈಕಲ್ಲಿ. ಹಾಗಾಗಿ ಹೇಳಿದ್ದು ಈ ಒಂದು ಟ್ರ್ಯಾಕ್ನಷ್ಟು ವಿಶಾಲವಾದಂಥ ಮನಸ್ಸಿರುವಂಥದ್ದು ಅಂತ. ಟ್ರ್ಯಾಕ್ ಸಿಕ್ಕಾಪಟ್ಟೆ ವಿಶಾಲವಾಗಿದೆ. ಕ್ರಾಸ್ ಓವರ್ ಅಂತ ಒಂದು ಹೆಸರಲ್ಲೇ ಇದೆ. ಇದು ಆ್ಯಕ್ಚುಲಿ ಅಡ್ವೆಂಚರು ಅಲ್ಲ, ಸ್ಟ್ರೀಟ್ ಬೈಕು ಅಲ್ಲ. ಆ ಎರಡರ ಸೆಗ್ಮೆಂಟರ ನಡುವಲ್ಲಿರುವಂಥ ಏನು ಸೆಗ್ಮೆಂಟ್ ಇದೆ ಅಲ್ಲಿ ಇದನ್ನ ಆಫ್ ಮಾಡ್ಕೋಬಹುದು. ಇದು ಆ್ಯಕ್ಚುಲಿ ಆ ಸೆಗ್ಮೆಂಟಿಗೆ ಸೂಟ್ ಆಗುವಂಥದ್ದು. ಸೊ ಇದು ಹೇಗೆ ಅಂದರೆ, ನಾನು ಆವಾಗಲೇ ಹೇಳಿದ್ದೀನಿ, ನೀವೊಂದು ಸ್ವಲ್ಪ ಅಡ್ವೆಂಚರ್ ಹೋಗಬೇಕು, ತುಂಬ ತೀರಾ ಆಫ್ ರೋಡ್ ಅಲ್ಲ, ಒಂದು ಸ್ವಲ್ಪ ಚೆನ್ನಾಗಿಲ್ದಿರೋ ರೋಡಲ್ಲಿ ಹೋಗಬೇಕು ಅಂತ ಇದ್ರೂ ಕೂಡ ನಿಮ್ಗೆ ಇದು ಯೂಸ್ ಮಾಡ್ಬೋದು. ಸಿಕ್ಕಾಪಟ್ಟೆ ಫೀಚರ್ ಇದರಲ್ಲಿ ರೇಡಾರ್ ಟೆಕ್ನಾಲಜಿ ಎಲ್ಲ ಇದೆ. ಆ್ಯಂಡ್ ಅದನ್ನು ಕೂಡ ಕೇಳಬೇಕು ಅಂದರೆ ಖಂಡಿತ ಈ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ. ಸೊ ಡಿಸೈನ್ ಬಗ್ಗೆ ಮಾತಾಡ್ಬೇಕಾದ್ರೆ ಈ ಒಂದು ಹೆಡ್ಲ್ಯಾಂಪ್ ಏನಿದೆ, ಇದು ಆ್ಯಕ್ಚುಲಿ ನಮಗೆ F77 ಅಲ್ಲಿ ಏನಿತ್ತು ಅದರಲ್ಲಿ ಇದ್ದಂತಹ ಸೇಮ್ ಹೆಡ್ಲ್ಯಾಂಪ್ ನಮಗೆ ಇದರಲ್ಲಿ ಸಿಗುತ್ತೆ. ಸೊ ಇದು ಆ್ಯಕ್ಚುಲಿ ಆ ಒಂದು ಬೈಕ್ನ ಸೇಮ್ ಪ್ಲಾಟ್ಫಾರ್ಮ್ ಆದ್ರೂ ಕೂಡ ಚೇಸಿಸ್ ಅಲ್ಲೆಲ್ಲ ಸ್ವಲ್ಪ ಟ್ವೀಕ್ ಮಾಡಿದ್ದಾರೆ. ಒಂದು ಬ್ರ್ಯಾಂಡ್ ನ್ಯೂ ಆಗಿರುವಂತಹ ಒಂದು ರೀತಿಲಿ ತರಕ್ಕೆ ಟ್ರೈ ಮಾಡಿದ್ದಾರೆ. ಅದರಲ್ಲಿ ಸಕ್ಸಸ್ ಕೂಡ ಆಗಿದ್ದಾರೆ ಅಂತ ಬೇಕಾದ್ರೆ ಹೇಳ್ಬೋದು. ಅಡ್ವೆಂಚರ್ಗೆ ಒಂದು ಮೊದಲ ಸ್ಟೆಪ್ ಅಂತ ಬೇಕಾದ್ರೆ ಹೇಳ್ಬೋದು. ಈ ರೀತಿಯಾದಂಥ ಒಂದು ಫೆಂಡರ್ನ ಇಟ್ಟಿದ್ದಾರೆ. ಇದು ನಮಗೆ ನಂಗೆ ಅನ್ಸುತ್ತೆ ಇನ್ನು ಸ್ವಲ್ಪ ದೊಡ್ಡದು ಬೇಕಿತ್ತು ಅಂತ ನಂಗೆ ಅನಿಸ್ತು. ಬಟ್ ಅಗೇನ್ ಈ ಒಂದು ಬೈಕ್ನ ಸೈಜ್ಗೆ ಇದಕ್ಕೆಲ್ಲ ಕಂಪೇರ್ ಮಾಡಿದ್ರೆ ಖಂಡಿತ ಅದು ಸೂಟ್ ಆಗುತ್ತೆ, ನನ್ನ ಅಭಿಪ್ರಾಯ ಅಷ್ಟೇ. ಅದು ಬಿಟ್ಟು ನಮಗೆ ಇಲ್ಲೊಂದು ವಿಂಡ್ಶೀಲ್ಡ್ ಕೂಡ ಸಿಗ್ತಾ ಇದೆ. ನಮಗೆ F77 ಇದರಲ್ಲಿ ಸಿಗಲ್ಲ. ಅದು ತುಂಬ ಲೀನ್ ಆಗಿ ತುಂಬ ಬಗ್ಗಿ ಓಡಿಸಬೇಕಾದ ಬೈಕ್ ಇದು. ಆ್ಯಕ್ಚುಲಿ ನಮಗೆ ಅಪ್ರೇಟ್ ಆಗಿ ಈಸಿಯಾಗಿ ಓಡಿಸ್ಬೋದು. ಅದನ್ನು ಕೂಡ ನಾನು ನಿಮಗೆ ಹೇಳ್ತೀನಿ ನಂಗೆ ಯಾವ ಪೊಸಿಷನ್ ತುಂಬ ಇಷ್ಟ ಆಯಿತು ಅಂತ ರೈಡಿಂಗಲ್ಲಿ. ಇದು ಆ್ಯಕ್ಚುಲಿ ನಮಗೆ ವಿಂಡಿಂದ ಓಕೆಶ್ ಆಗಿರುವಂಥ ಒಂದು ಪ್ರೊಟೆಕ್ಷನ್ ಕೊಡುತ್ತೆ. ಅಡ್ವೆಂಚರ್ ಲುಕ್ ಕೊಡೋದಕ್ಕೆ ಇದನ್ನ ಇಟ್ಟಿದ್ದಾರೆ ಅಂತ ಹೇಳ್ಬೋದು. ಅದು ಬಿಟ್ಟು ನಿಮಗೆ ಜಾಸ್ತಿ ಏನು ಪ್ರೊಟೆಕ್ಷನ್ ಏನು ಕೊಡಲ್ಲ ನಿಮಗೆ. ಸೊ ಫ್ರಂಟಲ್ಲಿ ನಮಗೆ 110 ಸೆಕ್ಷನ್ನ ಒಂದು 17 ಇಂಚಿನ ವೀಲ್ ಸಿಕ್ಕಿದ್ರೆ, ಹಿಂದ್ಗಡೆ ಕೂಡ ನಮಗೆ 150 ಸೆಕ್ಷನ್ ಒಂದು ವೀಲ್ ಸಿಗ್ತಾ ಇದೆ. ಅದು ಕೂಡ 15 ಇಂಚ್. ಫ್ರಂಟಲ್ಲಿ ನಮಗೆ ಡಿಸ್ಕ್ ಬ್ರೇಕ್ ಇದೆ, ರಿಯರ್ ಡಿಸ್ಕ್ ಬ್ರೇಕ್ ಇದೆ. ಆ್ಯಂಡ್ ಎಲ್ಲಿ ಕೂಡ ನೋಡಿದ್ರು ಕೂಡ ಸ್ವಲ್ಪ ಅಗ್ರೆಸಿವ್ ಆಗಿರುವಂಥ ಒಂದು ಎಡ್ಜ್ಗಳು ನಮಗೆ ಇಲ್ಲಿ ನೋಡ್ಬೋದು. ಶಾರ್ಪ್ ಆಗಿರುವಂಥ ಎಡ್ಜ್ಗಳು ಮುಟ್ಟಿದ್ರೆ ಚುಚ್ಚುತ್ತೆ, ಆ ರೀತಿಯೆಲ್ಲ ಇದೆ. ಆ್ಯಂಡ್ ಅಲ್ಲಾಗಿರ್ಬೋದು, ಸೈಡಲ್ಲಿ ಆಗಿರ್ಬೋದು, ಆ್ಯಂಡ್ ಈ ಕಡೆ ಸೈಡಲ್ಲಿ ಆಗಿರ್ಬೋದು, ಎಲ್ಲನೂ ಕೂಡ ತುಂಬ ಏನು ಹೇಳಿ ಸ್ವಲ್ಪ ಡ್ರಮ್ಯಾಟಿಕ್ ಆಗಿದೆ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗಲ್ಲ.